ಗೆದ್ದೆ ಗೆಲ್ಲುತ್ತೆ, ಇಂಗ್ಲೆಂಡ್ ಗೆದ್ದೆ ಗೆಲ್ಲುತ್ತೆ. ಕ್ರಿಕೆಟ್ ಜನಕರ ಎದುರು ಅಫ್ಘಾನ್ ಸೋತು ಮನೆ ಕಡೆ ಹೋಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅಫ್ಘಾನ್ ಗೆಲ್ಲುವಂತೆ ಮಾಡಿದ್ದು, ಅಫ್ಘಾನ್ ಚಾಂಪಿಯನ್ ಟ್ರೋಫಿಯ ಕನಸನ್ನ ಇನ್ನೂ ಜೀವಂತವಾಗಿರಿಸಿದ್ದು ಮಾತ್ರ ಇಬ್ರಾಹಿಂ ಝದ್ರಾನ್. ಚಾಂಪಿಯನ್ ಟ್ರೋಫಿಯಲ್ಲಿ ಇವರ ಆಟ ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ಬೆರಗಾಗಿ ಹೋಗಿದೆ. ಮೈದಾನದ ಮೂಲೆ ಮೂಲೆಗಳಿಗೆ ಚೆಂಡಾಡಿದ ರೀತಿಗೆ ಕ್ರಿಕೆಟ್ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ಇವತ್ತು ನಿಮಗೆ ಈ ಇಬ್ರಾಹಿಂ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಚಾಂಪಿಯನ್ ಟ್ರೋಫಿಯ 8ನೇ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಅಫ್ಘಾನಿಸ್ತಾನ್ ರೋಚಕ ಗೆಲುವನ್ನು ಸಾಧಿಸಿದೆ. ಈ ಪಂದ್ಯ ಗೆಲ್ಲೋಕೆ ಕಾರಣನೇ ಅಫ್ಘಾನಿಸ್ತಾನ ಪರ ಬ್ಯಾಟಿಂಗ್ ಮಾಡಿದ ಇಬ್ರಾಹಿಂ ಝದ್ರಾನ್. ಚಾಂಪಿಯನ್ ಟ್ರೋಫಿಯ 8ನೇ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸಿ ಅಫ್ಘಾನಿಸ್ತಾನ್ ಬ್ಯಾಟರ್ ಇಬ್ರಾಹಿಂ ಹೊಸ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದು ಕೂಡ ಬಲಿಷ್ಠ ಇಂಗ್ಲೆಂಡ್ ವಿರುದ್ಧ 177 ರನ್ಗಳ ಮ್ಯಾರಥಾನ್ ಇನ್ನಿಂಗ್ಸ್ ಆಡುವ ಮೂಲಕ ಅನ್ನೋದೇ ವಿಶೇಷ. ಲಾಹೋರ್ನ ಗದಾಫಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ಪರ ಇಬ್ರಾಹಿಂ ಝದ್ರಾನ್ ಆರಂಭಿಕನಾಗಿ ಕಣಕ್ಕಿಳಿದಿದ್ರು. ಆರಂಭದಿಂದಲೇ ಆಕರ್ಷಕ ಬ್ಯಾಟಿಂಗ್ ಪ್ರದರ್ಶಿಸಿದ ಇಬ್ರಾಹಿಂ 106 ಎಸೆತಗಳಲ್ಲಿ ಶತಕವನ್ನು ಪೂರೈಸಿದ್ರು. ಈ ಆಕರ್ಷಕ ಶತಕದ ಬೆನ್ನಲ್ಲೇ ಬ್ಯೂಸಿನ ಬ್ಯಾಟಿಂಗಿಗೆ ಒತ್ತು ನೀಡಿದ ಇಬ್ರಾಹಿಂ 6-4ಗಳ ಸುರಿಮಳೆಯನ್ನೇ ಗೈದ್ರು. ಈ ಮೂಲಕ ಕೇವಲ 146 ಎಸೆತಗಳಲ್ಲಿ 6 ಸಿಕ್ಸ್ ಹಾಗೂ 12 4ಗಳೊಂದಿಗೆ 177 ರನ್ಗಳನ್ನು ಬಾರಿಸಿದ್ದಾರೆ. ಚಾಂಪಿಯನ್ ಟ್ರೋಫಿಯಲ್ಲೇ ಅಧಿಕ ರನ್. ಈ 177 ರನ್ಗಳೊಂದಿಗೆ ಚಾಂಪಿಯನ್ ಟ್ರೋಫಿ ಇತಿಹಾಸದಲ್ಲಿ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ದಾಖಲಿಸಿದ ವಿಶ್ವ ದಾಖಲೆ ಇಬ್ರಾಹಿಂ ಝದ್ರಾನ್ ಪಾಲಾಗಿದೆ. ಇದಕ್ಕೂ ಮುನ್ನ ಈ ರೆಕಾರ್ಡ್ ಇಂಗ್ಲೆಂಡಿನ ಬೆನ್ ಡಕೆಟ್ ಹೆಸರಿನಲ್ಲಿತ್ತು. ಈ ಬಾರಿಯ ಚಾಂಪಿಯನ್ ಟ್ರೋಫಿಯ 4ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಬೆನ್ 143 ಎಸೆತಗಳಲ್ಲಿ 165 ರನ್ ಬಾರಿಸಿ ಈ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು. ಇದೀಗ ಈ ದಾಖಲೆ ಮುರಿಯುವಲ್ಲಿ ಅಫ್ಘಾನಿಸ್ತಾನ್ ಬ್ಯಾಟರ್ ಯಶಸ್ವಿಯಾಗಿದ್ದಾನೆ. ಲಾಹೋರ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ ಪಂದ್ಯದಲ್ಲಿ ಅಫ್ಘಾನ್ ಬ್ಯಾಟರ್ 177 ರನ್ ಬಾರಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಈ ಮೂಲಕ ಚಾಂಪಿಯನ್ ಟ್ರೋಫಿ ಟೂರ್ನಿಯಲ್ಲಿ 175ಕ್ಕೂ ಹೆಚ್ಚು ರನ್ ಗಳಿಸಿದ ವಿಶ್ವದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಯನ್ನು ಸಹ ತಮ್ಮದಾಗಿಸಿಕೊಂಡಿದ್ದಾರೆ ಇಬ್ರಾಹಿಂ. ಬಲಗೈ ಬ್ಯಾಟ್ಸ್ಮನ್ ಆದ 23 ವರ್ಷದ ಇಬ್ರಾಹಿಂ ಝದ್ರಾನ್ 7 ಟೆಸ್ಟ್ ಮ್ಯಾಚ್ನಿಂದ 541 ರನ್ನನ್ನು ಗಳಿಸಿದ್ದಾರೆ. ಇನ್ನು 35 ODI ಪಂದ್ಯದಿಂದ 1634 ರನ್ ಗಳಿಸಿದ್ದು, 44 T20 ಪಂದ್ಯಗಳಿಂದ 1105 ರನ್ನನ್ನು ಗಳಿಸಿದ್ದಾರೆ. ಇಲ್ಲಿಯ ತನಕ 2019ರಲ್ಲಿ ಟೆಸ್ಟ್ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದ ಇಬ್ರಾಹಿಂ ಚಾಂಪಿಯನ್ ಟ್ರೋಫಿಯಲ್ಲಿ 177 ರನ್ ಗಳಿಸುವ ಮೂಲಕ ಇಡೀ ಕ್ರಿಕೆಟ್ ಲೋಕವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಮನೆಗೆ ಹೋಗಬೇಕಾದ ಅಫ್ಘಾನ್ ತಂಡವನ್ನು ಏಕಾಂಗಿಯಾಗಿ ಹೋರಾಡಿ ಗೆಲ್ಲಿಸಿದ ಕೀರ್ತಿ ಇಬ್ರಾಹಿಂಗೆ ಸಲ್ಲುತ್ತೆ. ಇವರ ಈ ಸಾಧನೆ ಹೀಗೆ ಮುಂದುವರಿಯಲಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.